ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದ ಅಂಬೇಡ್ಕರ್ ಸೇವಾ ಸಮಿತಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ನುಗಿತಹಳ್ಳಿ, ಕಡುವತಿ, ತಿಮ್ಮನಹಳ್ಳಿ, ಹಾರೋಬಂಡೆ, ಶಿಡ್ಲಘಟ್ಟ ತಾಲೂಕಿನ ಕಡದನಕುಂಟೆ ಗ್ರಾಮಗಳ ಸರ್ವೆ ನಂಬರ್ಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಎಸಗಿದ್ದು, ಈ ಸಂಬಂಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ವಂಚಿತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ತಿಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 62ರಲ್ಲಿ 1 ಎಕರೆ ಜಮೀನಿದ್ದು, ಇದರ ಎಲ್ಲಾ ದಾಖಲೆಗಳು ಜಮೀನಿನ ವಾರಸುದಾರ ವೆಂಕಟರಾಯಪ್ಪ ಎಂಬುವವರ ಹೆಸರಿನಲ್ಲಿವೆ. ಆದರೆ ಪಕ್ಕದಲ್ಲಿರುವ ಜಮೀನಿನವರು ಬಲಾಢ್ಯರಾಗಿದ್ದು, ಈ ಜಮೀನು ಒತ್ತುವರಿ ಮಾಡಿಕೊಂಡು ಇವರನ್ನ ಭೂಮಿಯೊಳಗೆ ಬರದಂತೆ ಬೆದರಿಕೆ ಹಾಕುತ್ತಿದ್ದಾರೆ. ಜಮೀನನ್ನ ಅದರ ಅಸಲಿ ವಾರಸುದಾರ ವೆಂಕಟರಾಯಪ್ಪ ಅವರಿಗೆ ಬಿಡಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನುಗ್ತಳ್ಳಿ ಗ್ರಾಮಕ್ಕೆ ಸರ್ವೆ ನಂಬರ್ ಸುಮಾರು ಒಂದು 10 ಸರ್ವೆ ನಂಬರು. ರಾಜರತ್ನಮ್ಮನವರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಾರೆ, ನಿವೃತ್ತ ಅಧಿಕಾರಿ. ಈಗ ಸುಮಾರು ಸೆಕ್ರೆಟ್ರಿ ಆಗಿರ್ತಾರೆ, ಡೆಪ್ಟಿ ತಹಸೀಲ್ದಾರ್ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಇವತ್ತು ಅವ್ರದ್ದು ಸ್ಥಳ ನುಗ್ತಳ್ಳಿ ಗ್ರಾಮ ಅಲ್ಲ, ಆದರೂ ಅಲ್ಲಿ 50ರಿಂದ 60 ಎಕರೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಸಾಗುವಳಿ ಚೀಟಿಗಳನ್ನು ಪಡೆದುಕೊಂಡಿರ್ತಾರೆ. ಅವ್ರ ಕುಟುಂಬಸ್ಥರಿಗೆ, ಇನ್ನೂ ಅವರ ಸಂಬಂಧಿಕರಿಗೆ ಎಲ್ಲವನ್ನು ಮಾಡಿಕೊಂಡು ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಖರಾಬಿ ಜಮೀನು ಇನ್ನೂ 20-30 ಎಕರೆ ಇದ್ದರೂ ಸಹ ಅದು ಪೊಸಿಷನ್ಗೆ ಅವರಲ್ಲೇ ಇದ್ದಾರೆ. ಇವತ್ತು ದಲಿತರಿಗೆ ಆಗಿದೆ, ಪಾಣಿ ಆಗಿದೆ, ಸಾಗುವಳಿ ಚೀಟಿಗಳಾಗಿದೆ, ಎಲ್ಲ ಆಗಿದೆ. ಆದರೆ ಅದ್ರಿಗೆ ಯಾರಿಗೂ ಪೊಸಿಷನ್ಗೆ ಬಿಡದೇನೆ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ಗಳನ್ನು ಮಾಡ್ತಕ್ಕಂಥದ್ದು, ಇವತ್ತು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೇನೂ ಕೇಸ್ ಆಗ್ತಕ್ಕಂಥದ್ದು, FIR ಮಾಡ್ತಕ್ಕಂಥದ್ದು ನಡೀತಾ ಇದೆ. ಹಾಗಾದರೆ ಬಲಾಢ್ಯರಿಗೆ ಮಾತ್ರನೇ ಇಲ್ಲಿ ಕಾನೂನು ಸುವ್ಯವಸ್ಥೆ ಇರೋದು? ಪ್ರತಿಯೊಂದು ಬಡವರು ಇವತ್ತು ಹೋರಾಟ ಮಾಡಿಕೊಂಡೆ ಜೀವನ ಮಾಡಬೇಕು ಅಂತ ಹೇಳಿದ್ರೆ, ಹೋರಾಟ ಮಾಡಿಕೊಂಡು ಎಲ್ಲ ತಗೊಬೇಕಾದ್ರೆ ಹಾಗಾದರೆ ನಮ್ಮ ಸಮುದಾಯಗಳನ್ನು ಯಾವಾಗ ಇದು ಮಾಡೋದಾಗುತ್ತೆ? ಇದೇ ರೀತಿಯಲ್ಲಿ ಹಾರೋಬಂಡೆ ಗ್ರಾಮದ ಸರ್ವೆ ನಂಬರ್ 63/1ರಲ್ಲಿ 4.36 ಗುಂಟೆ ಮತ್ತು ಸರ್ವೆ ನಂಬರ್ 6313ರಲ್ಲಿ 3 ಎಕರೆ ಜಮೀನು ದಾಸಪ್ಪ ಎಂಬುವರ ಕುಟುಂಬದ ಜಂಟಿ ಖಾತೆ ಆಗಿದೆ. ಆದರೆ ವಿನಯ್ ಕುರುಶ್ಯಾಮ್ ಮತ್ತು ಕಿಶೋರ್ ಕುಮಾರ್ ತಮ್ಮ ಪ್ರಭಾವ ಬಳಸಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಸಿಬ್ಬಂದಿಯನ್ನ ಶಾಮೀಲು ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ತಮ್ಮ ಹೆಸರಿಗೆ ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಈ ಜಮೀನು ಅಸಲಿ ವಾರಸುದಾರರಿಗೆ ನೀಡಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದಲ್ಲಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಲಾಯಿತು. ಬರ್ತಕ್ಕಂಥ ಸೌಲಭ್ಯಗಳು ನಮ್ಗೆ ಸೇರಿಲ್ಲ ಅಂತ ಯಾರು ಹೋರಾಟ ಮಾಡ್ತಾ ಇಲ್ಲ, ಬರೀ ಬಡವರು ಮಾತ್ರ. ಪ್ರತಿಯೊಂದು ಸಮುದಾಯದ ಬಡವರು ಬೀದಿಗೆ ಬಂದು ಹೋರಾಟ ಮಾಡುವಂಥದ್ದು ಆಗಿದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ. ಇದ್ರಿಗೆ ಸರ್ಕಾರದಿಂದ ಮತ್ತು ಸಾರ್ವಜನಿಕ ಅಧಿಕಾರಿಗಳಿಂದ ಸೂಕ್ತ ಮಾಹಿತಿ ನಮ್ಗೆ ಕೊಟ್ಟರೆ, ಏನಿವತ್ತು ಅಕ್ರಮ ಎಸಗಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು, ಅವ್ರು ಜೈಲಿಗೆ ಅಣಿಸೋವಂಥ ಕೆಲಸ ಆಗಬೇಕು, ಮತ್ತೆ ಈ ಥರ ರಿಪೀಟ್ ಆಗದಿರಂಗೆ ಎಲ್ಲ ಸರಿಯೋಗುತ್ತೆ ಅನ್ನೋದು ನಾವು ಬೇಡಿಕೆ ಇಟ್ಕೊಂಡಿದ್ದೀವಿ ಸರ್. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.